ಅಮ್ಮ ನಮಸ್ತೆ. ನಮಸ್ತೆ ಅಪ್ಪ. ನಿಮ್ಮ ಹೆಸರು? ಮಹೇಶ್ವರಿ. ಎಲ್ಲಿಂದ ಬರ್ತಿರೋದಮ್ಮ? ಮರಿಪನ್ಪಾಳ್ಯ. ಓಕೆ. ಏನು ಪ್ರಾಬ್ಲಮ್ ಇತ್ತಮ್ಮ ನಿಮಗೆ? ನನಗೆ ಶೋಲ್ಡ್ರ್ ಪೇನ್, ಬ್ಯಾಕ್ ಪೇನ್, ಸೊಂಟ ನೋವು, ಮಂಡಿ ನೋವು, ಕೈ ಕಾಲು ನೋವು ಎಲ್ಲ ಇತ್ತು, ತಲೆನೋವಿಂದ ಎಲ್ಲ ಇತ್ತಪ್ಪ. ಅದು ಎಷ್ಟು ವರ್ಷದಿಂದ ಇತ್ತಮ್ಮ? ಅದು ಸುಮಾರು ಒಂದು 5-6 ವರ್ಷದಿಂದನೇ ಇತ್ತು. 5-6 ವರ್ಷದಿಂದ ಇತ್ತು. ಓಕೆ. ಸರಕೆರಲ್ ಟ್ರೀಟ್ಮೆಂಟ್ ತಗೊಂಡು ಈಗ ಮ್ಯಾಟ್ ಮನೇಲಿ ಯೂಸ್ ಮಾಡ್ತಿದ್ರಲ್ಲ ಬೆಡ್ಡು, ಹೌದು. ಹೇಗಿದೆ? ಇವಾಗ ಮನೆಗೆ ಸರಕೆರೆಗೆ ಬಂದಮೇಲೆ 50% ಕ್ಲಿಯರ್ ಆಯಿತು. ಮನೆಗೆ ತಗೊಂಬಂದ್ಮೇಲೆ ಇವಾಗ ಡೈಲಿ ತಗೊಳ್ತಾ ಇದ್ದೀನಿ. 1 ಅವರ್ 2 ಅವರ್ ತಗೊತಾ ಇದ್ದೀನಿ. ಬೆಡ್ ತಗೊತಾ ಇದ್ದೀನಿ. ಇವಾಗ ಅದಕ್ಕೆ 100% ಕ್ಲಿಯರ್ ಆಯಿತು. ಓಕೆಮ್ಮ. ಬೇರೆ ಏನೇನು ಪ್ರಾಬ್ಲಮ್ ಇತ್ತು ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಗ್ಯಾಸ್ಟ್ರಿಕ್ಕು ಬೇರೆ? ಆಮೇಲೆ ಜೀರ್ಣ ಆಗಲ್ಲ. ಓಕೆ. ಡೈಜೆಷನ್ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಒಂದು ಇತ್ತು? 7-8 ವರ್ಷದಿಂದನೇ ಇದೆ. 7-8 ವರ್ಷದಿಂದ ಇದೆ ಅಂತ ಹೇಳಿದ್ರ, ಅದು ಡೈಜೆಷನ್ಸ್ಗೆ ಏನು ಮಾಡ್ತಾ ಇದ್ರ ನಾನು ಅನ್ನೋದನ್ನು? ಬಿಂದು ಜ್ಯೂಸ್ ಅಂತ ಬರ್ತಾ ಇತ್ತು, ಅದನ್ನು ಕುಡಿತಾ ಇದ್ದೆ. ಒಂದು ವಾರಕ್ಕೆ ತಿಂಗಳಿಗೆ ಕಮ್ಮಿ ಆದರೆ ಒಂದು 500-600 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ. ಒಂದು ವಾರಕ್ಕೆ ಎಷ್ಟು ಕುಡಿತಾ ಇದ್ರಿ ನೀವು? 2 ಲೀಟ್ರ್ ಕುಡಿತಾ ಇದ್ದೆ. ಒಂದು ವಾರಕ್ಕೆ 2 ಒಂದು ಲೀಟರ್? ವಾರಕ್ಕೆ 2 ಲೀಟ್ರ್. ಎಷ್ಟು ವರ್ಷದಿಂದ ಒಂದು ವಾರಕ್ಕೆ 2 ಲೀಟರ್ ಅಂದ್ರೂ ಎಷ್ಟು ವರ್ಷದಿಂದ ಒಂದು ಕುಡ್ಕೊಂಡು? 7-8 ವರ್ಷದಿಂದನೇ ಕುಡಿತಾ ಇದ್ದೆ. 7-8 ವರ್ಷದಿಂದ. ಸೊ ಬಿಂದು ಕುಡಿಯುವಾಗ ಮಾತ್ರ ನಿಮ್ಗೆ ಡೈಜೆಷನ್ ಆಗೋದು, ಇಲ್ಲಾದ್ರೆ ಜೀರ್ಣ ಆಗಲ್ಲ. ಜೀರ್ಣ ಆಗ್ತಿಲ್ಲ. ಓಕೆ. ಇವಾಗ ಸರಕೆರೆಗೆ ಬಂದಿದ್ರಿ ಅಲ್ವಾ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ, ಇವಾಗ ನಿಮ್ಗೆ ಡೈಜೆಷನ್ಸ್ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ? ಇವಾಗ ಡೈಜೆಷನ್ ಕ್ಲಿಯರ್ ಆಗುತ್ತೆ. ಆ ನೀರು ಕುಡಿತಾ ಇದ್ದೀನಿ. ಇವಾಗ ಟೈಮ್ಗೆ ಊಟ ಮಾಡ್ತಾ ಇದ್ದೀನಿ. ಜೀರ್ಣ ಆಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಆ ಜ್ಯೂಸ್ ಕುಡಿಯೋದೇ ಬಿಟ್ಬಿಟ್ಟೆ. ಅಲ್ಲಿಗೆ ಬಂದಿದ್ದರಿಂದ, ಸರಕೆರೆಗೆ ಬಂದಿದ್ದರಿಂದ ಜ್ಯೂಸ್ ಕುಡಿಯೋದೇ ಇಲ್ಲ. ಇವಾಗ ಅದು ಖರ್ಚು, ಅದು ಆ ನೀರು ಕುಡಿಯೋದ್ರಿಂದ ಏನ್ ತೊಂದರೆ ಇಲ್ಲ. ಡೈಜೆಷನ್ ಕ್ಲಿಯರ್ ಆಗುತ್ತೆ, ಹೊಟ್ಟೆ ಹಸಿನೂ ಆಗುತ್ತೆ. ಏನ್ ತೊಂದ್ರೆನೂ ಇವಾಗ ಗ್ಯಾಸ್ಟ್ರಿಕ್ದು ಯಾವ್ದು ಇಲ್ಲಪ್ಪ. ಯಾವುದು ಇಲ್ಲ. ಡೈಜೆಷನ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ. ಏನಿಲ್ಲ. ಎಲ್ಲ ಊಟ ಮಾಡ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ಮಲಗಿದ್ರೆ ಏನ್ ತೊಂದ್ರೆನಿಲ್ಲ. ಹಂಗೇನ ಮುಂಚೆ ಎಲ್ಲ ಹಂಗೆ ಕುಡ್ತಿಲ್ಲ ಆದ್ರೆ ಜೀರ್ಣ ಆಗಲ್ಲ, ವಾಮಿಟು, ಹೊಟ್ಟೆ ನೋವು ಇದೆಲ್ಲ ಬರೋದು. ಇವಾಗ ಏನ್ ತೊಂದ್ರೆನಿಲ್ಲ. ಊಟ ಮಾಡ್ಬಿಟ್ಟು ನೀರು ಕುಡಿದು ಕ್ಲೀನಾಗಿ ಮಲ್ಕೊಂಡ್ರೆ ಏನ್ ತೊಂದ್ರೆನೂ ಆಗಲ್ಲ. ಓಕೆ. ಈಗ ಮನೇಲಿ ಯೂಸ್ ಮಾಡ್ತಿರಲ್ಲ, ಫ್ಯಾಮಿಲಿ ಎಲ್ಲ ಹೇಗಿದೆ? ಮನೇಲಿ ಯಾರಿಗೆ ಪ್ರಾಬ್ಲಮ್ ಇತ್ತ? ಅಪ್ಪಂಗಿತ್ತ ಇಲ್ಲ ನಿಮ್ಮ ಮಗನ್ಗಿತ್ತ? ಇಲ್ಲ, ನನಗೆ ಒಂದು ಅಪ್ಪ ಎಲ್ರಿಗೂ ಇಬ್ರಿಗೂ ಇತ್ತು. ಮಗ ಕೆಲ್ಸಕ್ಕೆ ಹೋಗ್ತಾನೆ, ಅವ್ನಿಗೆ ಬರೋಕ್ಕಾಗಲ್ಲ. ಅದರಿಂದನೇ ಮನೆಗೆ ತೊಗೊಂಡ್ರೆ ಎಲ್ರಿಗೂ ಯೂಸ್ ಆಗುತ್ತಲ್ಲ. ಡೈಲಿ ನೈಟ್ ಪೂರ್ತಿ ಮಗನ್ ತಗೊತಾನೆ. ಇವಾಗ ಅವನಿಗೆ ಯಾವ ತೊಂದ್ರೆನೂ ಇಲ್ಲ. ಅವನು ಆರಾಮಾಗಿದ್ದಾನೆ ಇವಾಗ. ಓಕೆ. ಅಲ್ಲಿ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲಿ ಬರೋರ್ಗೆ ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಬಂದು ಎಲ್ಲ ತಗೊಂಡ್ರೆ ಒಳ್ಳೇದಾಗುತ್ತೆ. ನನಗೆ ನಂಬಿಕೆನೇ ಇಲ್ದಿರೇನ ಬಂದಿದ್ದೆ ನಾನು. ಕ್ಲಿಯರ್ ಆಗುತ್ತೆ ಅಂತ ನಂಬಿಕೆನೇ ಇರಲಿಲ್ಲ. ಹಂಗಿತ್ತು. ಇವಾಗ ಏನು ತೊಂದ್ರೆನೂ ಇಲ್ಲ. ನಾನೇ ಬರ್ತೀನಿ, ಬಾ ಅಂತ ಕರೆಯೋದೇ ಇಲ್ಲ ನಮ್ಮ ಮನೆಯವ್ರು. ನಾನೇ ಬರ್ತೀನಿ. ಬರೋರು ಎಲ್ಲ ಹಂಗೆ ಆರಾಮಾಗಿ ಹಣ ಇಲ್ಲ, ಏನಿಲ್ಲ. ಅಲ್ಲಿರೋರೆಲ್ಲ ಅಷ್ಟು ಕ್ಲಿಯರಾಗಿ ಕುಡ್ಕೊತಾರೆ, ಅಷ್ಟು ಕ್ಲಿಯರಾಗಿ ಮಾತಾಡ್ತಾರೆ. ಆರಾಮಾಗಿ ತಗೋಬೋದು. ಹಣ ಕೊಡೋದು, ದುಡ್ಡು ಕೊಟ್ಟು ನಮ್ಗೆ ಕಮ್ಮಿ ಆಗಲ್ಲ. ನಾನು ಎಷ್ಟೋ ಶೋಲ್ಡ್ರ್ ಪೇನ್ಗೆ ಎಷ್ಟೋ ಖರ್ಚು ಮಾಡಿದ್ದೀನಿ, ಸಾವಿರ ಖರ್ಚು ಮಾಡಿದ್ದೀನಿ. ಹಂಗೂ ಕಮ್ಮಿ ಆಗಲಿಲ್ಲ. ಇವಾಗ ಅಲ್ಲಿ ಬಂದಮೇಲೆ ಒಂಚೂರು ಕೈ ಹಿಂಗೆ ಎತ್ತಕ್ಕಾಗಿರ್ಲಿಲ್ಲ ಮುಂಚೆ. ಇವಾಗ ಕ್ಲೀನಾಗಿದೆ. ಆ ಥರ ಎಲ್ಲ ತಗೋಬೋದು. ಎಲ್ಲ ಆರಾಮಾಗಿ 1 ಅವರ್ ಥೆರಪಿ ತಗೊಂಡು ಬಂದರೆ ಸಾಕು ಅಷ್ಟೇ. ಆರಾಮಾಗಿ ತಗೋಬೋದು. ಬರೋರೆಲ್ಲ ನಮ್ಮ ಥರನೇ ತಗೊಂಡು ಚೆನ್ನಾಗಿದ್ರೆ ಸಾಕು. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.